ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರ ಸರ್. ನಾವು ಬಳ್ಳಾರಿ ಜಿಲ್ಲೆ ಲಾರಿ ಅಧ್ಯಕ್ಷರು ಶ್ರೀನಿವಾಸರು ಸರ್. ನಾವು ಕರ್ನಾಟಕ ಸ್ಟೇಟಿಂದ ನಮ್ಮ ಷಣ್ಮುಖಪ್ಪ ಷಣ್ಮುಖಪ್ಪ ಸಾಹೇಬರು ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ನಮಗೆ ಟೋಲು ಡೀಸೆಲ್ಲು ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯದಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲ ಸ್ಟ್ರೈಕು ಇಡೀ ಡಿ ಸಿ ಸಾಹೇಬರಾಗಲಿ, ಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರಿಗೂ ನಾವು ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮಗೆಲ್ಲ ಪಬ್ಲಿಕ್ ಆಗಲಿ ಡಿಪಾರ್ಟ್ಮೆಂಟ್ ಅವರಾಗಲಿ ಎಲ್ಲರೂ ಸಹಕರಿಸ್ಬೇಕಂತ ಅವರಿಗೆಲ್ಲ ನಾವು ಕೇಳ್ತೀವಿ. ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ನಮ್ಮದು ಇವತ್ತಿನವರೆಗೂ ನಮ್ಮದು ಲಾರಿ ಓನರ್ಗಳದ್ದು ಹೊಟ್ಟೆ ತುಂಬ್ತಾ ಇಲ್ಲ. ನಮಗೆ ಜಾಸ್ತಿ ರೇಟ್ಗಳಾಗ್ಬಿಟ್ಟಿದ್ದಾವೆ. ಮತ್ತು ಹಿಂದೆ ಒಂದು ಮಾತು ಹೇಳಿದ್ದೆ, ಇವತ್ತು ಡೀಸೆಲ್ಗೆ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕ್ತಿದ್ದಾರೆ. ಡೀಸೆಲ್ಗೊಂದೇ ಜಿ ಎಸ್ ಟಿ ಇಲ್ಲ. ಅದೊಂದು ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಎಲ್ಲರೂ ಅದಕ್ಕೆ ಜಿ ಎಸ್ ಟಿ ಹಾಕಿದರೆ ನಮಗೆ ಆಟೋಮೆಟಿಕ್ಕಾಗಿ ನಮಗೆ ವರ್ಕೌಟು ಬಾಡಿಗೆಗಳು ಆಗ್ತಿದ್ದಾವೆ. ಈ ಬಟ್ಟೆ ಆಗಲಿ ಟಿಫನ್ ಆಗಲಿ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಕೊಡ್ತಿದ್ದಾರೆ. ದಯವಿಟ್ಟು ಇದಕ್ಕೊಂದೇ ಡೀಸೆಲ್ಗೆ ಜಿ ಎಸ್ ಟಿ ತಗೋಬೇಕಂತ ಅವರಲ್ಲಿ ಮಾಡಿಕೊಂಡು ಕೇಳ್ತಾ ಇದ್ದೀವಿ. ಮತ್ತು ನಮಗೆ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ, ಸರ್ಕಾರದ ಮೇಲೆ ನಮಗೆ ಗೌರವ ಇದೆ. ಅತಿ ಶೀಘ್ರದಲ್ಲೇ ನಮಗೆ ಅನುಕೂಲ ಮಾಡಿಕೊಡ್ತಾರಂತ ನಾವು ಅನ್ಕೊಂಡಿದ್ವಿ. ಅದೇ ಥರ ನಮಗೆ ಅನುಕೂಲ ಆಗಲಿ ಅಂತ ತಮ್ಮ ಮುಖಾಂತರ ತಿಳಿಸ್ತಾರೆ ಸರ್. ಬಂದೆ ಮುಷ್ಕರ ಅವತ್ತು ಡೇಟ್ ಸರ್, ಮುಷ್ಕರ ಡೇಟು 15 ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸಂಘದ ಪ್ರಧಾನ ಕಾರ್ಯದರ್ಶಿ ಭಾಷೆ. ನಮಗೆ ಈಗ ಕಾರಣವೇನೆಂದರೆ, ಈ ಸ್ಟ್ರೈಕಿಂಗ್ ಕಾರಣವೇನೆಂದರೆ ಡೀಸೆಲ್ ರೇಟು ಜಾಸ್ತಿ ಆಗಿದೆ, ಟೋಲ್ಗಳು ಜಾಸ್ತಿ ಆಗಿದ್ದಾವೆ, ಆಮೇಲೆ ವಿಡಿಭಾಗಗಳು ರೇಟ್ಗಳೆಲ್ಲ ಜಾಸ್ತಿ ಆಗ್ಯಾವ, ಲಾರಿ ರೇಟ್ ಕೂಡ ಜಾಸ್ತಿ ಇದೆ. ಈಗ ನಾವು ಮಾರ್ಕೆಟಲ್ಲಿ ಲಾರಿ ಮೋಟ್ರ್ ಫೀಲ್ಡ್ ಬಂದು ಭಾಳ ಕಷ್ಟದಲ್ಲಿದೆ. ಇಂಥ ಟೈಮಲ್ಲಿ ಡೀಸೆಲ್ ರೇಟ್ಗಳು ಜಾಸ್ತಿ ಆಗಿ, ಈ ಟೋಲೆಲ್ಲ ಜಾಸ್ತಿ ಆಗಿ ನಾವು ಇನ್ನೂ ನಮ್ಗೆ ಏನು ಉಳಿತಿತ್ತು ಅದರಲ್ಲಿ 8,000 to 10,000 ರೂಪಾಯಿ ಕಡಿಮೆ ಆಗ್ತಾಯಿದೆ. ಅದರಲ್ಲಿ ನಾವು EMI ಕಟ್ಟೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಅದಕ್ಕಾಗಿ ಈ ಡೀಸೆಲ್ ರೇಟ್ ಏನು ಏರ್ಸ್ಯಾರ ಸ್ಟೇಟ್ ಸರ್ಕಾರ, ಅವರು ಹಿಂದೆ ಪಡಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅದಕ್ಕಾಗಿ ನಾವು 15 ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಸ್ಟ್ರೈಕ್ನಲ್ಲಿ ಪಾಲ್ಗೊಳ್ತೀವಿ ಎಲ್ಲರೂ. ನಮಸ್ಕಾರ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.